ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನೈಟ್ ಹೊಟ್ಟೆ ತುಂಬ ಹಸ್ತೋಗ್ಬಿಟ್ಟಿತ್ತು. ಸೊ ಅದರಿಂದಾಗಿ ಇನ್ಸ್ಟೆಂಟಾಗಿ ಏನು ಮಾಡೋದು ಅಂತ ನೋಡಿದಾಗ ಇದು ಚೀಸಿ ಪಾಸ್ತಾದ ಪ್ಯಾಕೆಟ್ ತೊಗೊಂಬಂದಿದ್ವಿ ಡಿಮಾರ್ಟಿಂದ. ಸೊ ಅದನ್ನು ಕುಕ್ ಮಾಡಿಕೊಂಡು ತಿಂದ್ವಿ, ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ, ಸ್ವಲ್ಪ ಚೀಸೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ವಾಕಿಂಗ್ ಹೋಗ್ತೀವಲ್ವ, ಸೊ ಹೋಗ್ಬೇಕಾದ್ರೆ ಒಂದು ಕ್ಯೂಟಾಗಿರೋಂಥ ಒಂದು ಸೀನ್ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ಅದರದ್ದೊಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇವತ್ತಿನ ಒಂದು ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವಿಡಿಯೋನ ವಾಚ್ ಮಾಡಿ ಎಂಜಾಯ್ ಮಾಡ್ತೀರಾ. ಸೊ ನಾವು CC ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಮಾಡಿಸ್ತಾ ಇದ್ವಿ. ಮುಂಚೆನೂ ಅಂದ್ಕೊಂಡಿದ್ರು, ಆಮೇಲೆ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾವು CC ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡ್ತಾಯಿದ್ದೀವಿ. ಇದೆಲ್ಲ ಹಳೇದು ಅಂಗಡಿದು ಎಲ್ಲ ಒಂದೆರಡಿತ್ತು. ಸೊ ಅದನ್ನು ಕೂಡ ಹಂಗೆ ಇಟ್ಟಿದ್ರು. ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡಿಸೋಣ ಅಂತ ಇಟ್ಟಿದ್ವಿ. ಸೊ ಇದೆರಡು ಹೊಸ ಕ್ಯಾಮ್ರಾ. ಇದು ವಾಯ್ಸ್ ರೆಕಾರ್ಡ್ ಕೂಡ ಆಗುತ್ತೆ, ಅದೆರಡು ವಾಯ್ಸ್ ರೆಕಾರ್ಡ್ ಆಗಲ್ಲ. ಸೊ ಇದು ಟಿವಿಗೆ ಕನೆಕ್ಷನ್ ಕೊಡೋದಕ್ಕೆ ಪೈಪಿಂಗ್ ಕೂಡ ಎಲ್ಲ ಹಾಕಿದ್ರು. ಸೊ ಏರ್ ಫ್ರೈಯರಲ್ಲಿ ಮಶ್ರೂಮ್ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾವು ಗ್ರೀನ್ ಮ್ಯಾಟ್ ನೋಡೋದಕ್ಕೆ ಬಂದಿದ್ವಿ. ಟೆರೆಸ್ಗೂ ಕೂಡ ಬೇಕಿತ್ತು. ಹಾಗೆ ಎಂಟ್ರೆನ್ಸಲ್ಲಿ ಹಾಲಲ್ಲಿ ಬುದ್ಧನ ಇಡೋದಕ್ಕೆ ಒಂದು ಮ್ಯಾಟ್ ಬೇಕಿತ್ತು, ಗ್ರೀನ್ ಮ್ಯಾಟ್. ಸೊ ಅದಕ್ಕೋಸ್ಕರ ತೊಗೊಳಕ್ಕೆ ಬಂದಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಲೆಕ್ಷನ್ ಎಲ್ಲ ಇತ್ತು. ಇಲ್ಲಿ ಮಿರರ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಇಟ್ಕೊಳ್ರಿ ಚೂಡ ಫಸ್ಟ್ ಗಾಡಿ ತಗೋ. ಅಮ್ಮೋ ಭಯಪೋತಾವ ಮಗನೆ. ಅಯ್ಯೋ ಭಯಪೋತಾವ చేతిట్లా గాడిదా ఇక్కడ పోయా అయ్యే ఉండు గాడి వస్తుంది. ನಮ್ಮ ಹುಡುಗಿಗೆ ಕನ್ನಡಕ್ಕಿಂತ ತೆಲುಗುಲೇ ಅರ್ಥ ಆಗೋದು. ನೋಡಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ ನಿನ್ನೆ. ಕ್ಯಾಮ್ರಾ ಇಲ್ಲೊಂದು ಆ ಕಡೆ ಒಂದೆಲ್ಲ ಇದೆ. ಬಾರೇ ಭಯ್ಯ ಎತ್ಕೊಂಡ್ಬಿಡ್ತೀನಿ ರಮ್ಮ. ತಾಯಿ ಜಿಂಕೆ ಮರಿ ಆಡ್ದಂಗೆ ಆಡ್ತಾಳೆ. ಎಕ್ಕಪೇನ ಹುಷಾರು, ಕಾಲು ಹಿಂಗೆ ಇಟ್ಕೊಳ್ಳಿ. ನಮ್ಮ ಕೆಲಸದಾಂಟಿನೂ ಬರ್ತಾವ್ರೆ. ದಿಗೋ ಪದ ಹಾಂ ರೌಂಡು ಅಕ್ಕಂಗೆ. ಮನೆಗೆ ಹೋಗ್ತಾ ಇದ್ದೀರಾ? ಹೌದಾ? ಇಲ್ಲಿ ಬ್ಲಾಕ್ ಮಾಡೋರಾ? ಓ ಅಲ್ಲಿ ಗೊತ್ತು. ಮೊನ್ನೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಬಿಡಿ ಮೇಲೆ ಕೊಡ್ಸಿ ಅಮ್ಮ ಮಗೋರು. ಸೊ ಇಲ್ಲೊಂದು ಕ್ಯಾಮ್ರಾ, ಅಲ್ಲಿ ಒಂದು ಕ್ಯಾಮ್ರಾ ಕಾಣ್ತಾ ಇದೆಯಾ? ಫುಲ್ಲು 4 ಸೈಡ್ ಕ್ಯಾಮ್ರಾಸ್ ಹಾಕ್ಸಿದ್ದೀವಿ. ಇನ್ನೊಂದು 2 ಸೈಡ್ ಸ್ಲಿಪ್ಪರ್ಸ್ ತೊಗೊಬೇಕು. ಅಯ್ಯೋ ರಾಶಿ ಇದ್ದಾವೆ ನೋಡಿ, ನಂದು ಅವಳದು ಎಲ್ಲ ಮಿಕ್ಸಪ್. ಪೂಮಾ ಎಲ್ಲ ಇಟ್ಟಿದ್ದೀನಿ. ಸೊ ನಾವು ಆಚೆ ಹೋಗ್ತಾ ಇದ್ವಿ ವೆಜ್ ಬಾಸ್ಕೆಟ್ಗೆ. ಹಾಗೆ ನಾನು ಒಂದು ಬೆಡ್ ಸ್ಪ್ರೆಡ್ ಕೂಡ ತೊಗೊಂಬರ್ಬೇಕಿತ್ತು, ಅದಕ್ಕೋಸ್ಕರ ಹೋಗಿದ್ವಿ. ವೆಜ್ ಬಾಸ್ಕೆಟ್ಗೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಇದು ಅವರೆಕಾಳು ಬಿಡಿಸಿರೋದಿರುತ್ತಲ್ವ ಬೇಳೆ, ಸೊ ಅದನ್ನು ತೊಗೊಳಕ್ಕೆ ಅಂತ ಬಂದಿದ್ವಿ. ಎಷ್ಟು ರೇಟ್ ಗೊತ್ತಾ ದೇವರೇ, 1 kgಗೆ 450 ಕೊಟ್ಟು ತೊಗೊಂಡು ಬಂದ್ವಿ.
ಸೊ ಈ ಥರ ಬೆಡ್ ಸ್ಪೆಡ್ ತೊಗೊಬಂದೆ. ರೂಮೆಲ್ಲ ಕ್ಲೀನ್ ಮಾಡ್ತಿದ್ದೆ ಬಿಕಾಸ್ ಮಮ್ಮಿ ಬರ್ತಾಯಿದ್ರು. ಚೂರು ಅಲ್ಲಿ ಇಲ್ಲಿ ಧೂಳು ಕಾಣಿಸಿದ್ರು ಬೈತಾರೆ ಮಮ್ಮಿ. ನಿಮ್ಮ ಮನೇಲೂ ಹಂಗೇನಾ, ನಿಮ್ಮಮ್ಮ ಬಂದಾಗ ಹೆಂಗೇನಾ ಅಂತ ಹೇಳಿ ಕಮೆಂಟಲ್ಲಿ. ಸೊ ಈ ಒಂದು ಬಾಕ್ಸ್ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಫ್ರಿಜ್ಜಿಗೆ ಇಡೋದಕ್ಕೆ, ಬೆಳ್ಳುಳ್ಳಿ ಶುಂಠಿ ಆ ಥರ ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನ್ ಕೂಡ ನಾನು ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೂ ಹೋಗಿ ಬೈ ಮಾಡ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟುಡೇ ನಮ್ಮಮ್ಮ ಬರ್ತಾ ಇದ್ದಾರೆ. ಸೊ ಇವತ್ತು ಏನಮ್ಮ ವೆಜ್ ಕುರ್ಮಾ ಮಾಡ್ತಾಯಿದ್ದೀವಿ. ಕಾಲಿಫ್ಲವರ್ ಕಬಾಬ್ ಅಂತೆ. ಸೊ ಚಪಾತಿಗೆ ನಾನು ಚಪಾತಿ ಸ್ವಲ್ಪ ಚಪಾತಿ ಮಾಡಿ ಬಾಕ್ಸ್ ಹಾಕಿರ್ತೀನಿ. ಸೊ ಎಲ್ಲ ಬೇಗ ಮಾಡಿಬಿಟ್ಟು ಏನೇನು ಮಾಡಿದ್ವಿ ಅಂತೆಲ್ಲ ತೋರಿಸ್ತೀವಿ. ಸೊ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಬಿಸಿ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡೋಣ. ಸ್ವಲ್ಪ ನಾಯ್ಸ್ ಇದೆ, ಇಲ್ಲಿ ಪಕ್ಕದಲ್ಲಿ ಗಣೇಶ ಆರ್ಕೆಸ್ಟ್ರಾ ನಡೀತಾರೆ, ಅದರಿಂದ ನಮ್ಮ ವಾಯ್ಸ್ ಕೇಳುತ್ತೋ ಇಲ್ವೋ. ಸೊ ಎಲ್ಲ ಆದಮೇಲೆ ತೋರಿಸ್ತೀವಿ. ಫೇಮಸ್ ಮಾಡಲಾ ಏನೇನು ಹುಬ್ಬಳ್ಳಿ ಹುಡುಗ ಹುಬ್ಬಳ್ಳಿಯ ಹೋಗು. ಅವ್ರ ತಮ್ಮ ಕಜ್ಜಿಕಾಯಿ ತಂದಿರೋದಂತ ಅಕ್ಕಂಗೆ ಮಾತ್ರ. ಈ ಅಕ್ಕಂಗೆ ಹುಬ್ಳಿಯಿಂದ ಗೊತ್ತಿಲ್ಲ, ಅಲ್ಲಿಂದ ಫುಡ್ಡಿದ್ದು ಏನೇ ಚಿನಿ ನನ್ನ ಮಾತಾಡ್ತಿರೋ ಇವಳೇ ಮಾತಾಡ್ಸಲ್ಲ ಬಂದ್ರೆ ಒಂದು ಲಡ್ಡು ಕೊಡು ಅವಳಿಗೆ. ಓ ಮಿಯಾಗ ತಿನ್ನಿಸ್ತೀರಾ? ಅವಳಿಗೂ ಇಷ್ಟೇ ತಿನ್ಸು. ಅವಳ ಪಾಪ ಅವೆಲ್ಲ ತಿನ್ನೋದೇ ಇಲ್ಲ. ಕೊಡಮ್ಮ ಹೋಗ್ಬರ. ಓಡು ಓಡು ಓಡು. ನೋಡಿ ಫ್ರೆಂಡ್ಸ್, ದಿಸ್ ಈಸ್ ಓವರ್ ಆಕ್ಟಿಂಗ್ ಕಿ ದುಕಾನ್. Putting me in vlog. ನನ್ನ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿದ್ಯಾನ? ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಯಾ? ನಾನು ಯೂಟ್ಯೂಬ್ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿದ್ಯಾ ಅಂದೆ. ಮಾಡಿಲ್ವಾ? ನೋಡ್ದಾ, ಮಾಡೋ. ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ ಮಾಡಿಸು. ಏನಮ್ಮ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನೋ ಅಣ್ಣ. ಬಾ ಬಾ. ಏಯ್ ಅಣ್ಣ ಅಣ್ಣ ಮಿಯಾ ಅಣ್ಣ ರಾಯ್ ಕಡೆ ಬರೋ ಮಗನೆ. ಅಲ್ಲೋಡನೆ ಒಳಗೆ ಹೋಗಿದ್ದು ಕರಿ. ಏ ಒಳಗೆ ಹೋಗ್ಬಿಟ್ಲು. ಏಯ್ ದಿಸ್ ಈಸ್ ನಾಟ್ ಕಿಚನ್, ಹೋಟೆಲ್ ಕಿಚನ್. ಮೈ ಗಾಡ್, ದಿಸ್ ಲೇಡಿ ಕುಕ್ಕಿಂಗ್ ಮಾಡಿದ್ರೆ ಹಿಂಗೆ ಇರುತ್ತೆ, ನಾನು ಮಾಡಿದ್ರೆ ನೀಟಾಗಿರುತ್ತೆ. ಈಗ ನೋಡಿ 5 ನಿಮಿಷ ತತ್ತು ಹೊರಗಾಡ್ತಿದ್ಲು. ಅಲ್ಲಿ ಕೂತ್ರೆ ಬೌ ಬೌ ಅಂತಾಳೆ. ಇಲ್ಲಿ ಬಂದ್ಬಿಟ್ಟು ಸೈಲೆಂಟು. ಪಟಾಕಿ ಏ ಯಾರದು? ಮಿಯಾ ಪಟಾಕಿ ಅಮ್ಮ. ಏನಾದರೂ ಈ ರೆಸಿಪಿ ಚೆನ್ನಾಗಿ ಬಂದಿಲ್ಲ ಅಂದರೆ ಈ ಅಮ್ಮ ಐತಿ ಅಮ್ಮಂಗೆ ಯಾರು ಬಿಡಲ್ಲ. ಬಾವನ್ನ ಬಿಟ್ಕೊಡಲ್ಲ. ಮೊನ್ನೆ ಹಂಗೆ ಫೋನ್ ಮಾಡೋರು ಬಾವನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇತ್ತು. ಒಂದೇ ಮಾತಾಡಿದೆ, ನೀನೇನು ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ್ಬೇಕು ನಿಮ್ಮ ಬಾವುದು ಅಂದೆ. ನಂದೇ ಇಲ್ಲ ನನಗೆ ಹೊಡಿ. ಗೋಯಿಂಗ್ ಟು ಬ್ರಿಂಗ್ ಮೈ ಮಾಮ್ ವಿತ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಡಾಗ್. ಫ್ರೆಂಡ್ಸ್, ನಮ್ಮಮ್ಮನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ. ನಾನು ನಿಟ್ಟೂರು ಅಂತ ಹೇಳಿದ್ದು ಟಿಪ್ಟೂರು ಅಂತ ಕೇಳಿಸ್ಬಿಟ್ಟಿದ್ರಿ. ಅರ್ಧ ಗಂಟೆ ಅದೇನ ನಾನು ಅರ್ಧ ಗಂಟೆ ನಿಲ್ಸೋಣ ಅಂತ ಏನೋ ನನಗೆ
ಅಯ್ಯೋ 10 ಗಂಟೆ ಮಾಡ್ಕೊಂಬರ್ತದೆ ಇದು ಅಂತ ಇಲ್ಲ ಬರ್ತಾ ಇದ್ದಾರೆ ಆಲ್ರೆಡಿ ಇನ್ ತುಮಕೂರು. ಕೂಕಮ್ಮಗ್ನೆ ಕುಚ್ಚಿ ಬಾ ಎದುರುಬೇಡ. ನಮ್ಮಮ್ಮನ ಜೊತೆ ವಾಕಿಂಗ್. ನಮ್ಮಮ್ಮನೇ ಬಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್, ಇವತ್ತು ಮಾಡ್ತೀನಿ. ಇದು ಅಕ್ಕ ಬಾಂಡ್ ಗೋಯಿಂಗ್ ಟು ವಾಕಿಂಗ್. ಸೊ ವಾಕಿಂಗಿಂದ ಬಂದು ಶುಂಠಿ ನೀರು ಕುಡಿದು ಈಗ ತಿಂಡಿ ಮಾಡ್ತಾಯಿದ್ದೀನಿ. ಸೊ ವಾಂಗಿ ಬಾತ್ ಮಾಡೋಣ ಅಂತ ಮಮ್ಮಿ ನಾನು ಇವತ್ತು ಒಂದು ಗೃಹ ಪ್ರವೇಶ ಇದೆ, ಸೊ ಅದಕ್ಕೆ ರೆಡಿ ಆಗಬೇಕು. ಹೇಗೆ ರೆಡಿ ಆಗ್ತೀವಿ ಅಂತ ವೀಡಿಯೋ ಮಾಡಿದ್ದೀನಿ. ಹೋಗೋದಕ್ಕೆ ಸೊ ರೆಡಿ ಎಷ್ಟು ಬರ್ಕೊಂಡು ಬನ್ನಿ ಅಲ್ಲಿ ರಾತ್ರಿ ಚೇತನ್ ಅಂತ. ಈ ಮಮ್ಮಿ ರೆಡಿಯಾಗಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಮಿಯಾ ಬರಲ್ಲ ಅಲ್ಲಿ ತನಕ ಅಷ್ಟೇ. ಲೇ ಶುರುವಾಯ್ತು ತಿನ್ನ ಅಮ್ಮ, ಇದಲ್ಲಿ ಇಡಮ್ಮ ಅವಳ ಹತ್ರ. ಅಮ್ಮ ಪಕ್ಕದಲ್ಲಿ ಶಕೆ. ಸೊ ಮನೆಯೆಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿತ್ತು, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಚೆನ್ನಾಗಿ ಕಟ್ಸಿದ್ರು. ಆ್ಯಂಡ್ ಊಟ ಕೂಡ ಕೂತ್ಕೊಂಡ್ವಿ. ಊಟದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ವೆರೈಟೀಸ್ ಎಲ್ಲ ಇತ್ತು. ನಾನು ಮಮ್ಮಿ ಬೇಗ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಬಿಕಾಸ್ ನಮಗೆ ಇನ್ವಿಟೇಷನ್ ಕೊಡೋದಕ್ಕೂ ನಮ್ಮ ಆಂಟಿ ಅವರು ಸಕಲೇಶ್ಪುರದಿಂದ ಬಂದಿದ್ದರು. ಸೊ ಅಮ್ಮನೂ ಕೂಡ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಫೋನ್ ಮಾಡೇ ತಿಳಿಸಿದ್ದೆ ಫಸ್ಟೇ, ಬಿಕಾಸ್ ಅವರು ಬಂದು ಇರೋದು ಇಲ್ಲ, ಇನ್ವಿಟೇಷನ್ ಕೊಡೋಕ್ಕೆ ಬಂದಮೇಲೆ ಅವ್ರು ಉಳ್ಕೊಳ್ಳೋದಿಲ್ಲ ಅಲ್ವಾ. ಸೊ ಅದರಿಂದಾಗಿ ಫಸ್ಟೇ ನಾವು ಅವ್ರು ಬರ್ತಾರೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅವ್ರು ಬಂದು 1.5 ಇದ್ದು ಎಲ್ಲ ಹೇಳಿ ಹೋದರು, ಹೇಳಿಕೆ ಮಾಡಿ. ಸೊ ಈ ಮಂತಲ್ಲೇ ಮದುವೆ ಕೂಡ ಇದೆ ನನ್ನ ಕಸಿನ್ದು. ಸೊ ಅದರದ್ದು ವೀಡಿಯೋಸ್ ಕೂಡ ಮಾಡ್ತೀನಿ. ಸೊ ಅದಾದಮೇಲೆ ಮಮ್ಮಿನ ಆ್ಯಕ್ಚುಲಿ ನಾವು ಬೇರೆ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಗೊರವನಹಳ್ಳಿಗೆ. ಸೊ ಬಟ್ ಆಗಲಿಲ್ಲ. ಮಮ್ಮಿಗೆ ತುಂಬ ಇಷ್ಟ, ಬಂದಾಗೆಲ್ಲ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಇದ್ರು. ಈ ಸತಿ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಲಿಲ್ಲ. ಬಿಕಾಸ್ ಈ ಥರ ನೆಂಟರೆಲ್ಲ ನಾನು ಹೇಳಿದ್ನಲ್ಲ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ರು ಅಂತ. ಸೊ ಅದರಿಂದಾಗಿ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಲೇಬೇಕು, ಬಿಕಾಸ್ ಪಾಪ ಅವ್ರು ತುಂಬ ಆಸೆ ಪಡ್ತಾಯಿದ್ರು. ಅದಕ್ಕೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ದೇವಸ್ಥಾನ ಎಲ್ಲ ತುಂಬ ಇಷ್ಟ ಮಮ್ಮಿಗೆ. ಅದಕ್ಕೆ ಇಲ್ಲೇ ತುಮಕೂರಲ್ಲಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮತ್ತು ಬಾರ್ಲನಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನ 2 ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೆ. ಸ್ವಲ್ಪ ರಶ್ ಇತ್ತು ಇವತ್ತು, ತುಂಬ ಜನ ಇದ್ದರು. ಬಟ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟು ರಶ್ ಇರಲಿಲ್ಲ. ಚೆನ್ನಾಗಿತ್ತು ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನಾಳೆ ಊರಿಗೆ ಮತ್ತೆ ಹೊರಡ್ತಾರೆ. 2 ಡೇಸ್ ಇರ್ತೀನಿ ಅಂತ ಹೇಳಿ 1 ದಿವಸಕ್ಕೇ ಜಂಪ್ ಆಗ್ತಾಯಿದ್ದಾರೆ ಮಮ್ಮಿ ಸತಿ. ನೆಕ್ಸ್ಟ್ ಮತ್ತೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾಳೆ ಬಸ್ ಹತ್ತಿಸ್ಬೇಕು. ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಖಂಡಿತ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಫ್ರೆಂಡ್ಸ್.